ಕರ್ನಾಟಕ ಕ್ರಷ್ಟು ನ್ಯಾಷನಲ್ ಕ್ರಶ್ ಆಗಿ ಬೆಳೆದಂತಹ ನಟಿ ರಶ್ಮಿಕಾ ಮಂದಣ್ಣ ಬಗ್ಗೆ ಇಂದಿನ ಯುವಜನತೆ ಅಂದರೆ ಜೆನ್ ಜಿ ಹೇಳೋದೇನು ಗೊತ್ತಾ? ನಟಿ ರಶ್ಮಿಕಾ ಮಂದಣ್ಣ ಅವರು ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ತಮ್ಮ ಸಿನಿಮಾ ಕೆರಿಯರನ್ನು ಸ್ಟಾರ್ಟ್ ಮಾಡಿ ನಂತರ ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ಹಾಗೂ ಬಾಲಿವುಡ್ ತನಕ ಎಲ್ಲ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ನಟಿಸಿ ಮತ್ತು ಬಾಲಿವುಡ್ಗೂ ಕೂಡ ಕಾಲಿಟ್ಟು ಅಲ್ಲಿ ಕೂಡ ಸಕ್ಸಸ್ಫುಲ್ ನಟಿಯಾಗಿ ಬೆಳೆದಿದ್ದಾರೆ. ಸೊ ಅಂಥ ನಟಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ತುಂಬ ಕೆಟ್ಟದಾಗಿ ಕಮೆಂಟ್ ಹಾಕೋದು, ಆಮೇಲೆ ನೆಗೆಟಿವ್ ಆಗಿ ಕಮೆಂಟ್ ಹಾಕೋದು ಅವೆಲ್ಲವನ್ನು ಮಾಡ್ತಾರೆ. ಅದೆಲ್ಲ ತಪ್ಪು ಅನ್ನೋದು ಜಂಜಿ ಅಭಿಪ್ರಾಯ. ಇನ್ನು 2018ರಲ್ಲಿ ನಟ ರಕ್ಷಿತ್ ಶೆಟ್ಟಿ ಅವರೊಂದಿಗೆ ರಶ್ಮಿಕಾ ಮಂದಣ್ಣವರ ಎಂಗೇಜ್ಮೆಂಟ್ ಆಗಿದ್ದು ಬಹುತೇಕ ಎಲ್ರಿಗೂ ಗೊತ್ತಿದೆ. ಆದರೆ ಅವರಿಬ್ಬರ ಮಧ್ಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಬಂದು ಆ ಒಂದು ನಿಶ್ಚಿತಾರ್ಥವನ್ನು ಮುರ್ಕೊಂಡಿದ್ದಾರೆ. ಆದರೆ ಅವರಿಬ್ಬರು ಅದನ್ನು ತುಂಬ ಗೌರವಯುತವಾಗಿ ಮುರ್ಕೊಂಡಿರೋದ್ರಿಂದ ಆ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಜಂಜಿ ಹೇಳ್ತಿದ್ದಾರೆ. ಜೊತೆಗೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಬಗ್ಗೆ, ಆ ಸಂಬಂಧದ ಬಗ್ಗೆ ಕೂಡ ಮಾತನಾಡೋ ಅಗತ್ಯನೇ ಇಲ್ಲ. ಕಾರಣ ಇತ್ತೀಚೆಗೆ ಅವರಿಬ್ಬರು ಮದುವೆಯಾಗಿದ್ದಾರೆ. ಹಾಗಾಗಿ ಯಾವುದೇ ಒಂದು ಅವ್ರ ವೈಯಕ್ತಿಕ ಜೀವನದ ಬಗ್ಗೆ, ರಶ್ಮಿಕಾ ಮಂದಣ್ಣ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇನ್ನು ರಶ್ಮಿಕಾ ಮಂದಣ್ಣ ಅವರು ಕನ್ನಡ ಸಿನಿಮಾದಿಂದ ಶುರುವಾದಂತಹ ಅವರ ಕೆರಿಯರನ್ನು ಇವತ್ತು ಭಾರತದ ನಂಬರ್ 1 ನಟಿಯಾಗಿ ಬೆಳೆಯೋ ತನಕ ಅವರು ತಗೊಂಡೋಗಿದ್ದರಲ್ಲಿ ಸಾಕಷ್ಟು ಪರಿಶ್ರಮ ಇದೆ, ಸ್ವಂತ ಪ್ರತಿಭೆ ಇದೆ ಅನ್ನೋದು ಜಂಜಿ ಹೇಳುವಂಥ ಮಾತು. ಇದೆಲ್ಲ ಕಾರಣಕ್ಕೆ ರಶ್ಮಿಕಾ ಮಂದಣ್ಣ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಿಂಬಿಸೋದು, ಕನ್ನಡದ ಒಂದು ಹುಡುಗಿ ಇವತ್ತು ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದಿದ್ದನ್ನು ವಿರೋಧಿಸೋದು, ಆಮೇಲೆ ರಶ್ಮಿಕಾ ಮಂದಣ್ಣ ಬಗ್ಗೆ ಕೆಟ್ಟ ಕೊಳಕ ಕಮೆಂಟನ್ನು ಹಾಕೋದನ್ನು ನಿಲ್ಲಿಸಬೇಕು ಅಂತ ಜಂಜಿಯವರು ಅಭಿಪ್ರಾಯ ಪಡ್ತಿದ್ದಾರೆ. ಈ ಎಲ್ಲ ವಿಷಯಗಳ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ರಶ್ಮಿಕಾ ಮಂದಣ್ಣ ಅವರ ಮದುವೆ ಒಂದು ವಿಷಯದಲ್ಲಿ ತುಂಬ ಒಂದು ನೆಗೆಟಿವ್ ಆಗಿ ಕಮೆಂಟ್ಗಳು ಹರಿದು ಬರ್ತಾ ಇತ್ತು. ಆದರೆ ಎಲ್ಲ ಕಮೆಂಟ್ಗಳನ್ನು ಮೀರಿ, ಎಲ್ಲ ಕಮೆಂಟ್ಗಳನ್ನು ನೆಗೆಟಿವಿಟಿಯನ್ನು ಮೀರಿ ಇವತ್ತು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರು ಸತಿಪತಿಗಳಾಗಿದ್ದಾರೆ. ಈ ಬಗ್ಗೆ ಎಲ್ಲರೂ ಖುಷಿ ಪಡಬೇಕು. ನಮ್ಮ ಒಂದು ಕನ್ನಡದ ಹುಡುಗಿ ನ್ಯಾಷನಲ್ ಸ್ಟಾರ್ ಆಗಿ ಬೆಳೆದಿರೋ ಬಗ್ಗೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಮದುವೆಯಂತಹ ಒಂದು ಒಳ್ಳೆಯ ಘಟ್ಟದಲ್ಲಿ ಒಂದು ಸಂಭ್ರಮಾಚರಣೆಯಲ್ಲಿ ಅವರು ತೊಡಗಿರುವಂಥ ಟೈಮಲ್ಲಿ ಅವರಿಗೆ ಶುಭ ಹಾರೈಸಬೇಕು ಅನ್ನೋದು ಜಂಜಿ ಹೇಳುವಂಥ ಮಾತು. ಈ ಎಲ್ಲ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ವೈರಲ್ ಆಗ್ತಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.